ನನ್ನನ್ನೇ ಮೂರ್ಖನಾಗಿ ಮಾಡ್ಬಿಟ್ಟಿಯಲ್ಲ ನೀನು. ಎಂಥ ಚಾಣಾಕ್ಷ ಲಚ್ಚಿ ನೀನು. ನಿನ್ನ ತಾತಮ್ಮನ ಮಾತು ಕೇಳಿ, ನಿಮ್ಮ ಅಣ್ಣನ ಮಾತು ಕೇಳಿ, ನೀನಿದ್ದ ಪರಿಸ್ಥಿತಿಯಿಂದ ಪಾರು ಮಾಡೋದಕ್ಕೆ 10 ಜನರ ಎದುರುಗಡೆ ತಾಳಿ ಕಟ್ಟೆ. ನಿನ್ನ ಜೀವನಕ್ಕೆ ಒಂದು ದಾರಿ ಮಾಡ್ಕೊಳ್ಳೋಣ, ನಿನ್ನ ತಾತಮ್ಮಂಗೆ ಕೊಟ್ಟಿರೋ ಮಾತು ನಾವು ಉಳಿಸ್ಕೊಳ್ಳೋಣ ಅಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಆದರೆ ನೀನು ನನಗೇನು ಮಾಡಿದೆ? ಹೇಳ್ದೆ ಕೇಳ್ದೆ ನನ್ನಿಂದ ದೂರ ಆದೆ. ನನ್ನನ್ನು ಬಿಟ್ಟೋಗೋ ಅಂತ ಅನಿವಾರ್ಯತೆ ನಿನಗೇನಿತ್ತು? ನಾನೇನೋ ನಿನ್ನನ್ನು ನಂಬಿದೆ, ಆದರೆ ನೀನು ನನಗೆಂಥ ದ್ರೋಹ ಮಾಡಿದ್ಯಾ ಗೊತ್ತಾ? ನೀನು ಬಿಡು, ಯಾವುದೋ ಧರ್ಮ ಸಂಕಟಕ್ಕೆ ಸಿಗಾಕೊಂಡು ನನ್ನನ್ನು ಮದುವೆ ಆದೆ. ನೀನು ಮಾಡಿದ ದ್ರೋಹನ ಹೇಗೋ ಕ್ಷಮಿಸ್ಬೋದು, ಆದರೆ ನನ್ನ ಒಡ ಹುಟ್ಟಿದವನಾಗೆ ನನ್ನ ಜೊತೆನೆ ನನ್ನ ಕೈ ತುತ್ತು ಹಚ್ಕೊಂಡ ಗೆಳೆಯ, ನನ್ನ ಪ್ರಾಣ ಸ್ನೇಹಿತ, ಅವನು ಮಾಡಿದ ದ್ರೋಹನ ನನ್ನ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ ಲಚ್ಚಿ. ರಾಮು ನನ್ನ ಜೊತೆ ಬರೀ ಕೈ ತುತ್ತು ಹಂಚ್ಕೊಂಡಿಲ್ಲ ಲಚ್ಚಿ, ನನ್ನ ತಾಯಿಯ ಪ್ರೀತಿನೂ ಹಂಚ್ಕೊಂಡಿದ್ದಾನೆ. ಅವನು ನನಗಷ್ಟೇ ದ್ರೋಹ ಮಾಡಿದ, ನನ್ನ ತಾಯಿಯ ಪ್ರೀತಿ ನಂಬಿಕೆ ಎಲ್ಲದಕ್ಕೂ ದ್ರೋಹ ಮಾಡಿದ್ದಾನೆ. ಅವನ್ನ ಈ ಜನ್ಮದಲ್ಲಿ ಕ್ಷಮಿಸೋದಿಲ್ಲ ನಾನು. ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀನೇ ಕಾರಣ, ನೀನೇ ಕಾರಣ. ನನಗೆ ಗೊತ್ತು ನಿಮ್ಮ ಮನೆಯಾಗ ಏನೇನಾಗ್ತಿದ್ಯೋ ಅದಕ್ಕೆಲ್ಲ ನಾನೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ದೇವರನ್ನ ನಂಬದೇ ಇರೋ ನೀವು ವಿಧಿನೂ ನಂಬಲ್ಲ ಅಂತ ನನಗೆ ಗೊತ್ತು. ಆದ್ರೆ ನಾನು ನಂಬ್ತೀನಿ. ಸತ್ತು ಹೋಗ್ಬೇಕು ಅಂತ ಓಡೋಗ್ತಾ ಇದ್ದಿದ್ದು ನಾನು ನಿಮ್ ಕಾರ್ಗೆ ಯಾಕೆ ಅಡ್ಡ ಬಂದೆ? ನನ್ನ ಲಗ್ನ ಪತ್ರಿಕೆಯಲ್ಲಿ ನಿಮ್ ಫೋಟೋ ಯಾಕಿತ್ತು? ನೀವೇ ಯಾಕೆ ನನ್ನ ಕಟ್ಟಕ್ಕೆ ತಾಳಿ ಕಟ್ಟಿದ್ರಿ? ನೀವು ಯಾವುದೋ ಹುಡುಗಿನ ಪ್ರೀತಿಸ್ತಾ ಇದ್ದೀರಾ ಅಂತ ಗೊತ್ತಾಗಿದ ತಕ್ಷಣ ನಾನು ನಿಮ್ಮಿಂದ ದೂರ ಹೊರಟೋದೆ. ಆದ್ರೆ ನೀವು ಮತ್ತೆ ಮತ್ತೆ ನನ್ನ ಹತ್ರ ಯಾಕೆ ಬಂದ್ರಿ? ನೀವಿದ್ಯಾವುದನ್ನು ನಂಬಲ್ಲ ಅಲ್ಲ? ಯಾಕೆ ನಂಬಲ್ಲ? ನಾನು ನಿಮ್ಮನ್ನ ಬೇಡ ಅಂತ ಬಿಟ್ಟು ಹೋದೆ. ಯಾರೋ ದುಡ್ಡಿನ ಆಸೆಗೆ ನನ್ನನ್ನು ಸಾಯಿಸಕ್ ನೋಡಿದ್ರು. ಅಯ್ಯೋ, ನಾನು ಅವತ್ತೇ ಸತ್ತು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಇನ್ಯಾರೋ ಸುನೀತಾ ಅಕ್ಕ, ಅವಳು ನನ್ನನ್ನು ಬಂದು ಕಾಪಾಡಿದ್ಲು. ನನ್ಗೂ ಅವಳಿಗೂ ಏನ್ ಸಂಬಂಧ? ಇದನ್ನ ದೇವ್ರು ಅನ್ಲ, ವಿಧಿ ಅನ್ಲ. ಹಾಳಾಗೋಗ್ಲಿ. ಅವಳು ಯಾವಳೋ ಶ್ರುತಿ ಅಕ್ಕ, ನನ್ನನ್ನು ಯಾಕೆ ಅವಳ ಮನೆಗೆ ಕರ್ಕೊಂಡು ಹೋದ್ಲು? ನನಗೂ ಅವಳಿಗೂ ಏನ್ ಸಂಬಂಧ? ಸರಿ, ಅದು ಸರಿ. ಅವಳು ಯಾಕೆ ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಬಂದ್ಲು? ಯಾಕೆ? ಇದು ವಿಧಿನ, ಕಾಲ ನಿರ್ಣಯನ, ದೇವ ನಿರ್ಣಯನ? ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ತುಂಬ ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ ಅಲ್ವಾ ಲಚ್ಚಿ? ಎಷ್ಟು ಅದ್ಭುತವಾಗಿ ಮಾತಾಡ್ತಿದ್ಯಾ ಅಂದರೆ ಪ್ರಪಂಚದಲ್ಲಿರೋ ಎಲ್ಲ ಯೂನಿವರ್ಸಿಟಿಗಳು ನಿನಗೆ ಡಾಕ್ಟ್ರೇಟ್ ಕೊಡಬೇಕು. ನೀವೇನು ಹೇಳ್ತಿದ್ದೀರೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ನನ್ನ ಪಾಡಕ್ಕೆ ನನ್ನನ್ನು ಬಿಟ್ಬಿಡಿ. ನಾನು ಸುಖವಾಗೇ ಇರ್ತೀನಿ, ನೀವು ಸುಖವಾಗಿರ್ತೀರ, ಶ್ರುತಿ ಅಕ್ಕನೂ ಸುಖವಾಗೇ ಇರ್ತಾಳೆ. ಜಸ್ಟ್ ಶಟ್ ಯುವರ್ ಮೌತ್. ಹಂಗಂದ್ರೆ ಬಾಯಿ ಮುಚ್ಕೊಂಡಿರು ಅಂತ ಅರ್ಥ. ನಾನು ಇವತ್ತಿನ ತನಕ ಏನು ಮಾತಾಡಲ್ಲ, ಬಾಯಿ ಮುಚ್ಕೊಂಡೇ ಇದ್ದೀನಿ. ನನಗೆ ಮಾತಾಡೋದಕ್ಕೂ ಇಷ್ಟ ಇಲ್ಲ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ನನ್ನ ತಾತಮ್ಮ ಹೇಳ್ತಾನೆ ಇತ್ತು. ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ ಲಚ್ಚಿ. ನೀನು ನಮ್ಮಲ್ಲಿರ್ಬೇಕಾದ್ರೆ ನಿಮ್ಮಲ್ಲೇ ಇದ್ದೀನಿ ಅಂತ ಹೇಳ್ಬೇಕಾದವ್ರು ಯಾರು? ಮಾತೆತ್ತರೆ ಅಕ್ಕ ಅಕ್ಕ ಅಂತೀಯಲ್ಲ, ನಿಮ್ಮ ಅಕ್ಕಂಗೆ ದ್ರೋಹ ಮಾಡಿದವ್ರು ಯಾರು? ಕೊಲ್ಬೇಡಿ, ನಿಮ್ಮ ಮಾತೆಲ್ಲ ನನ್ನನ್ನು ಕೊಲ್ಬೇಡಿ. ಮಾತಾಡದೆ ಮೌನವಾಗಿ ನಿಂತಿದ್ರೆ ಜೀವನದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ ಅಂತ ನಿಮ್ಮ ತಾತಮ್ಮ ನಿನಗೆ ಹೇಳ್ಕೊಟ್ಟಿಲ್ವಾ? ನೀನು ಹುಟ್ಟಿಸ್ಕೊಂಡು ತಿನ್ನು ಅಂತ ನನ್ನ ತಾತಮ್ಮ ಹೇಳಿದೆ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ, ನಿಮ್ಮ ಪಾಡಿಗೆ ನೀವಿರಿ. ನಿನ್ನ ಪಾಡಿಗೆ ನಿನ್ಗಿರಕ್ಕೆ ಬಿಟ್ಟಿದ್ರೆ
ನನಗೆ ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ. ಆದರೆ ನನ್ಗೆ ಹಾಗಿರಕ್ಕಾಗ್ತಿಲ್ಲ. ನನ್ನ ಜೀವನದ ಜೊತೆ ನೀನು ಆಟ ಆಡ್ತಾ ಇದೆಯಾ? ನಾನು ಯಾಕೆ ನಿನ್ನನ್ನು ಹುಡ್ಕೊಂಬರ್ಬೇಕು? ನನಗೆ ಯಾವ ಹೊಣೆ ಬರ? ಓಕೆ ಗೊಂಬೆ, ಓಕೆ ಓಕೆ ಓಕೆ, ಹೋಗು ಚಿನ್ನು, ಹೋಗು, ಆ ಮನೆಗೆ ಹೋಗು. ನಿನಗೇನ್ ಕಡಿಮೆ ಆಗಿದೆ ಇವಾಗ? ನಿಮ್ ರಾಮಣ್ಣನ ಮನೆ ಇದೆ, ನಿಮ್ ಸುನೀತಕ್ಕನ ಮನೆ ಇದೆ, ಅದು ಅಲ್ಲದೆ ಆ ದೊಡ್ಡ ಮನೇಲಿ ಅಜ್ಜಿ ಇದ್ದಾರೆ, ತಾತ ಇದ್ದಾರೆ, ಅಮ್ಮ ಇದ್ದಾರೆ, ಎಲ್ರೂ ಇದ್ದಾರೆ. ಗತಿ ಕೆಟ್ಟೋಳ್ತಾರ ನನಗೆ ಯಾರೂ ಇಲ್ಲ. ಅಕ್ಕ ಸಾರಿ ಅಕ್ಕ, ನೀನು ಈ ಬಟ್ಟೆ ಹಾಕೋ ಅಂತ ಅಷ್ಟೊಂದು ಒತ್ತಾಯ ಮಾಡಿದಾಗ ಬಾಯಿ ತಪ್ಪಿ ಬಂದ್ಬಿಡ್ತು. ನಾನು ಇನ್ಮ್ಯಾಗ ಯಾವತ್ತೂ ಆ ಥರ ಮಾತಾಡಲ್ಲ ಅಕ್ಕ. ಸಾರಿ ಅಕ್ಕ. ನಾನೇನೋ ಅನ್ಕೊಂಡಿದ್ದೆ, ಏನೋ ನಂಬ್ಕೊಂಡಿದ್ದೆ. ಅನ್ಕೊಂಡಿದ್ದೆಲ್ಲ ನೀರಲ್ಲಿ ಕೊಚ್ಕೊಂಡು ಹೋಯ್ತು. ನಂಬ್ಕೊಂಡಿದ್ದೆಲ್ಲ ಗಾಳಿ ತೂರ್ ಹೋಯ್ತು. ಹೊಟ್ಟೆನಲ್ಲಿ ಹುಟ್ಟಿದ್ರೆ ಮಾತ್ರ ಸಂಬಂಧ, ಹೊರಗಡೆ ಕಟ್ಕೊಂಡಿದ್ದ ಸಂಬಂಧ ಅಲ್ಲ ಅಂತ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಆದ್ರೆ ನನ್ನ ಪೆದ್ದು ನೀನೇ ನನ್ನ ತಂಗಿ ಅಂತ ಮನಸಾರೆ ಒಪ್ಕೊಂಡ್ಬಿಟ್ಟಿದ್ದೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಕಳ್ದೋದ್ ಕನ್ಸು ಸಿಕ್ತು ಅನ್ನೋ ಭ್ರಮೆನಲ್ಲಿದ್ದೆ. ಆದ್ರೆ ನನ್ನ ಕನ್ಸು ಕನ್ಸಾಗೆ ಉಳ್ಕೊಂಡ್ಬಿಡ್ತು. ಚಿನ್ನು, ಆ ನನ್ನ ತಂಗಿ ಚಿನ್ನು ಈ ಮನೇಲೆ ನನ್ನ ಹಿಂದೆ ಅಕ್ಕ ಅಕ್ಕ ಅಂತ ಓಡಾಡ್ಕೊಂಡಿರ್ತಿದ್ಲು. ಒಂದು ಕ್ಷಣನೂ ನನ್ನ ಕೈ ಬಿಟ್ಟಿರ್ತಿರ್ಲಿಲ್ಲ. ಮಲ್ಕೊಂಡಿರುವಾಗ್ಲೂ ನನ್ನ ಕೈ ಹಿಡ್ಕೊಂಡೆ ಮಲ್ಕೋತಿದ್ಲು. ನಾನು ಅವಳ ಆಟ ಸಾಮಾನಾಗೋಗಿದ್ದೆ. ನನಗೆ ಅವಳೇ ಲೋಕ. ನಾನು ಚಿಕ್ಕವಳಾಗಿದ್ರು ಬೇರೆ ಯಾವ ಜೊತೆನೂ ಆಟ ಆಡ್ತಿರ್ಲಿಲ್ಲ ಅನ್ನೋದಕ್ಕಿಂತ ಚಿದು ನನ್ನನ್ನು ಬಿಡ್ತಿರ್ಲಿಲ್ಲ. ಜೀವನ ಪೂರ್ತಿ ಅದೇ ರೀತಿ ಆಡ್ಕೊಂಡು ನಕ್ಕೊಂಡು ಕುಣ್ಕೊಂಡಿರ್ತೀವಿ ಅಂತ ಅನ್ಕೊಂಡೆ. ನಗ್ನಗ್ತಾ ಸುಖವಾಗಿದ್ದ ನಮ್ಮನ್ನ ಸೃಷ್ಟಿ ಮಾಡಿದ ದೇವ್ರೆ ನನ್ನಿಂದ ಕಿತ್ಕೊಂಡ್ಬಿಟ್ಟ ನನ್ನ ಚಿನ್ನೂನ. ಯಾಕೆ ಕೊಟ್ಟ, ಯಾಕೆ ಕಿತ್ಕೊಂಡಂತಾನೆ ಗೊತ್ತಾಗ್ತಿಲ್ಲ. ಒಂದಿನ ಅಪ್ಪ ಅಮ್ಮ ಚಿನ್ನೂನ ಹೊರಗಡೆ ಕರ್ಕೊಂಡು ಹೋದ್ರು. ನನಗಿನ್ನೂ ನೆನಪಿದೆ. ಅಪ್ಪ ಕರೆದ್ರು ಅಂತ ನನ್ ಚಿನ್ನು ನನ್ನ ಕೈ ಬಿಟ್ಟು ಹೋದ್ಲು. ಅವಳು ಬರ್ತಾಳೆ ಅಂತ ತುಂಬಾ ದಿನ ಕಾದೆ, ತುಂಬಾ ವರ್ಷಗಳು ಕಾದೆ. ಅವಳು ಬರಲೇ ಇಲ್ಲ. ಸಾವು ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ವರ್ಷಗಳಾಯ್ತು. ಅವತ್ತು ಮೊದಲನೇ ಸಲ ನೀನು ನನ್ನ ಅಕ್ಕ ಅಂತ ಕರೆದಿಯಲ್ಲ, ನನ್ನ ಚಿನ್ನುನಿ ನನ್ನ ಕರೀತಿದ್ದಾಳೆ ಅಂತ ಅನ್ಕೊಂಡೆ. ಅವಳು ನಿನ್ನ ಹಾಗೆ ನಗ್ತಿದ್ಲು. ಅದೇನೋ ಆ ಕ್ಷಣನ ನೀನ್ ನನ್ನ ತಂಗಿ ಅಂತ ಅನ್ಕೊಂಡ್ಬಿಟ್ಟೆ. ನಾನೇನೋ ನಿನ್ನ ತಂಗಿ ಅಂತ ಅನ್ಕೊಂಡೆ. ಆದ್ರೆ ನೀನು ನನ್ನನ್ನು ಅಕ್ಕ ಅಂತಾನೆ ಅನ್ಕೊಳ್ಳಿಲ್ಲ. ಹಾಗ ಅನ್ಕೊಂಡಿದ್ದಿದ್ರೆ ಹೋಗೋ ಮಾತು ಯಾಕೆ ಆಡ್ತಿದ್ದೆ ಅಲ್ವಾ? ಆ ಚಿನ್ನು ಒಂದು ಕನಸು, ನೀನೊಂದು ಕನಸು. ನನ್ನ ಜೀವನದಲ್ಲಿ 2 ಕನಸು. ಅಕ್ಕ, ನಾನು ಆಡಿದ ಒಂದೇ ಒಂದು ಮಾತಿಂದ ನಿಂಗೆ ಇಷ್ಟೊಂದು ದುಃಖ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಕ್ಕ. ನಿನ್ ಕೈ ಮುಗಿತೀನಿ ಅಕ್ಕ, ನನಗೆ ಕ್ಷಮಿಸ್ಬಿಡು. ನನ್ನ ಜೀವನ ಎಲ್ಲ ನಿಂದೆ ಅಂತ ನಾನು ಯಾವತ್ತೂ ಅಂದ್ಕೊಂಡ್ಬಿಟ್ಟಿದ್ದೆ. ನೀನವತ್ತು ನನಗೆ ಸಿಗದೆ ಹೋಗಿದ್ದಿದ್ರೆ ನಾನು ಬದುಕ್ತಿದ್ನೋ ಇಲ್ವೋ ನನಗೆ ಗೊತ್ತಿರಲಿಲ್ಲ. ನಾನು ಎಷ್ಟೋ ಕೆತ್ತ ಅನ್ಕೊಂಡೆ ಅಕ್ಕ. ನೀನವತ್ತು ನನಗೆ ಸಿಗದೆ ಹೋಗಿದ್ರೆ ನಾನು ಸತ್ತೇ ಹೋಗ್ತಿದ್ನೋ ಏನೋ.
ಹೋಗ್ಲಿ ಬಿಡು. ನೀನು ಆ ಮನೆಗೆ ಹೋಗ್ತೀನಿ ಅಂದಾಗ ತುಂಬ ಬೇಸರ ಆಯ್ತಷ್ಟೆ. ಆ ಮನೇಲಿರೋ ಅಷ್ಟು ಜನ ಪ್ರೀತಿನ ನಾನು ಒಬ್ಳೆ ನಿನಗೆ ಕೊಡ್ತೀನಿ ಅನ್ನೋ ನಂಬಿಕೆ ಮೇಲೆ ನಾನು ನಿನ್ನ ಕರ್ಕೊಂಡು ಬಂದೆ. ನೀನು ನೋಡಿದ್ರೆ ಹೀಗೆ ಹೇಳ್ದೆ. ತಪ್ಪಾಯ್ತಕ್ಕ. ಅಕ್ಕ, ನೀ ನನಗೆ ಕ್ಷಮಿಸಿದ್ಯಾ ತಾನೆ? ನಾನು ಹೇಳಿದ ಬಟ್ಟೆ ಹಾಕೊಂಡ್ರೆ ಮಾತ್ರ. ಸರಿ ಅಕ್ಕ, ನಾನು ಹಾಕೋತೀನಿ. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಬಾ, ಅಮ್ಮ ಫ್ರೆಶ್ ಜ್ಯೂಸ್ ರೆಡಿ ಮಾಡಿರ್ತಾರೆ, ಕುಡಿದ್ಬಿಟ್ಟು ಆಮೇಲೆ ಹಾಕುವಂತೆ. ಬಾ. ಮಗಳಂತೆ ಮಗಳು. ಆ ಶನಿ ಮುಖ ನೋಡಿದ್ರೆ ನನಗೆ ಮೈ ಎಲ್ಲ ಉರಿಯುತ್ತೆ. ಇದೇ ಕೊನೆ ಸಲ. ಇನ್ನೊಂದು ಸಲ ನನ್ನ ಎದುರಿಗೆ ಮಗಳು ಅಂತ ಹೇಳಿದ್ರೆ ನಾನು ಸತ್ತು ಹೋಗ್ಬೇಕಾಗತ್ತೆ. ಕಲ್ಪನಾ, ಸಣ್ಣ ಸಣ್ಣ ವಿಷಯನ ದೊಡ್ಡದು ಮಾಡೋದ್ರಲ್ಲಿ ಎತ್ತಿದ ಕೈ ನೀನು. ಆ ಹುಡುಗಿನ ಕಂಡ್ರೆ ಯಾಕೆ ನಿನ್ಗೆ ಇಷ್ಟೊಂದು ಅಸಹನೆ? ಒಂದೊಂದ್ಸಲಿ ನೀನು ಆಡೋದು ನೋಡಿದ್ರೆ ನಗುನೇ ಬರುತ್ತೆ. ಹೌದು ಹೌದು ಕೈಲಾಶ್, ನಾನು ನಿನಗೆ ಏನು ಹೇಳಿದ್ರು ಒಂದು ನಗು ಬರುತ್ತೆ, ಇಲ್ಲ ಕೋಪ ಬರುತ್ತೆ. ಅದೆರಡೇ ತಾನೇ ಬರೋದಕ್ಕೆ ಸಾಧ್ಯ. ಏನ್ ಮಮ್ಮಿ, ನಾ ಅಪ್ಪನ ಕ್ಲಾಸ್ ತಗೋತಿದ್ಯಾ? ಏನಿಲ್ಲ ಗೊಂಬೆ, ನಾನು ನಿನ್ನ ಪಪ್ಪ ಒಡವೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಗೊಂಬೆ, ಅಜ್ಜಿ ಮನೆಗೆ ಹೋಗಿದ್ಯಲ್ಲ, ಅಜ್ಜಿ ತಾತನ ಮಾತಾಡ್ಸ್ಕೊಂಡು ಬಂದ್ಯಾ? ಇದೇನಮ್ಮ, ಒಳ್ಳೆ ಸಣ್ಣ ಮಕ್ಳಿಗೆ ಪ್ರಶ್ನೆ ಕೇಳಲ್ವಾ, ಹಾಗೆ ಕೇಳ್ತಿದ್ಯಾ? ಹಾಗಲ್ಲ ಗೊಂಬೆ, ಕೆಲವು ಸಲ ಅಜ್ಜಿ ಮನೆಗೆ ಹೋದ್ರು ಚಂದನ್ನ ಮಾತ್ರ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀಯಲ್ಲ, ಅದಕ್ಕೆ ಕೇಳಿದೆ. ಇಲ್ಲಪ್ಪ, ಎಲ್ಲರ ಹತ್ರನೂ ಮಾತಾಡ್ಸ್ಕೊಂಡು ಬಂದೆ. ಸರಿ ಸರಿ, ನಂಗೆ ತುಂಬಾ ಬಾಯಾರಿಕೆ ಆಗ್ತಿದೆ, ಫಸ್ಟ್ ಜ್ಯೂಸ್ ಕೊಡು. ಸರಿ. ಸಕ್ಕದಾಗಿ ಮಾಡಿದ್ಯಾ, ಚಿನ್ನಗೂ ಕೊಡು. ತಗೋ ಚಿನ್ನು.